ಆತ್ಮೀಯ ಪಾಲಕರಿಗೆ ನಿಮ್ಮ ಪ್ರೀತಿಯ ಹನುಮಂತರಾಯ್ ಬಿರಾದರ್ ಮಾಡುವ ನಮಸ್ಕಾರ. ಏನಪ್ಪಾ ಅಂದ್ರ ಈ ಸಲ ನವೋದಯ ಎಕ್ಸಾಮ್ ಬರೀತಿರುವ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿನೇ ಅನ್ಬೋದು. ಯಾಕಂದ್ರೆ ಮೊದಲಿದ್ದ ಹಳೆಯ ಪ್ರಶ್ನೆ ಪತ್ರಿಕೆ ಪದ್ಧತಿ ಈಗ ತುಂಬಾ ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಸ್ವಲ್ಪ ಗಮನ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಅದೇ ತರನಾಗಿ ಪಾಲಕರು ಈ ಒಂದು ವಿಷಯವನ್ನು ಗಮನವಿಟ್ಟು ಕೇಳಬೇಕು. ಮೊದಲಿಗೆ ಏನ್ ಮಾಡ್ತಿದ್ರು ಅಂದ್ರೆ ಮೆಂಟಲ್ ಅಬಿಲಿಟಿ 40 ಕ್ವಶನ್ ಕೇಳ್ತಿದ್ರು, 50 ಮಾರ್ಕ್ಸ್ ಬಿಡ್ತಿದ್ದು. ಯಾಕಂದ್ರೆ ಒಂದು ಕ್ವಶನ್ ಕರೆಕ್ಟ್ ಆಯ್ತು ಅಂದ್ರೆ 1.25 ಮಾರ್ಕ್ಸ್ ಅಂತೆ 40 ಕ್ವಶನ್ ಇದ್ದು 50 ಮಾರ್ಕ್ಸ್ ಬರ್ತಿದ್ದು. ಈ ಹೊಸ ಪದ್ಧತಿ ಒಳಗೆ ಏನ್ ಮಾಡ್ಯಾರ ಅಂದ್ರೆ 20 ಕ್ವಶನ್ ಮಾತ್ರ ಈ ಸಲ ಕೊಡ್ತಾನ್ರಿ ಮೆಂಟಲ್ ಅಬಿಲಿಟಿ ಒಳಗ. ಟೋಟಲ್ ನಿಮ್ಗೆ ಅಲ್ಲಿ ಎಷ್ಟು ಮಾರ್ಕ್ಸ್ ಅಂದ್ರೆ 25 ಮಾರ್ಕ್ಸ್ ಸಿಗ್ತಾವ್ರಿ. ಒಂದು ಕ್ವಶನ್ ಕರೆಕ್ಟ್ ಆದ್ರೆ 1.25 ಮಾರ್ಕ್ಸ್ ಬೀಳ್ತೈತಿ. ಆ ಮೆಂಟಲ್ ಅಬಿಲಿಟಿ ಒಳಗೆ ಬರುವಂತ ಚಾಪ್ಟರ್ಗಳು ಯಾವ್ಯಾವ ಅಂದ್ರೆ ಬಹಳ ಗಮನ ಕೊಟ್ಟು ಕೇಳ್ರಿ. ಎಲ್ಲಾ ಕೂಡಿ 5 ಅಂದ್ರೆ 5 ಚಾಪ್ಟರ್ ಬರ್ತಾವ್ರಿ. 5 ಚಾಪ್ಟರ್ ಯಾವ್ದು ಅಂತಂದ್ರೆ 1ನೇ ಚಾಪ್ಟರ್ ಬಂದ್ಬಿಟ್ಟು ಮಾದರಿಯನ್ನು ಪೂರ್ಣಗೊಳಿಸುವುದು ನೋಡ್ರಿ, ಮಾದರಿಯನ್ನು ಪೂರ್ಣಗೊಳಿಸುವುದು. 2ನೇ ಚಾಪ್ಟರ್ ಬಂದ್ಬಿಟ್ಟು ಕ್ರಮಬದ್ಧತೆ ಅಥವಾ ಸರಣಿ ಪ್ರಶ್ನೆಗಳ ಮೇಲೆ ಬರ್ತೈತ್ರಿ. 3ನೇ ಚಾಪ್ಟರ್ ಬಂದ್ಬಿಟ್ಟು ರೇಖಾಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು. 4ನೇ ಚಾಪ್ಟರ್ ಬಂದ್ಬಿಟ್ಟು ಯಾವ್ದು ಕನ್ನಡಿಯ ಪ್ರತಿಬಿಂಬಗಳ ಮೇಲೆ ಕೇಳ್ತಾನ್ರಿ. 5ನೇ ಚಾಪ್ಟರ್ ಬಂದ್ಬಿಟ್ಟು ಅಡಗಿರುವ ಚಿತ್ರವನ್ನು ಗುರುತಿಸುವುದು ಅಂತೇಳಿ ಈ ತರನಾಗಿ 5 ಚಾಪ್ಟರ್ ಮೇಲೆ ಒಂದು ಚಾಪ್ಟರ್ ಮೇಲೆ 4 ಕ್ವಶನ್ ಅಂತೆ. ನಿಮ್ಗೆ 4 ಕ್ವಶನ್ ಕರೆಕ್ಟ್ ಆದ್ರೆ ನಿಮ್ಗೆ 5 ಮಾರ್ಕ್ಸ್ ಬರ್ತೈತ್ರಿ. ಟೋಟಲ್ ಇಲ್ಲಿ 25 ಮಾರ್ಕ್ಸ್. 5 ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಅಂತೆ 25 ಮಾರ್ಕ್ಸ್ ಬೀಳ್ತಾವ್ರಿ. ಒಂದು ಚಾಪ್ಟರ್ ಮೇಲೆ 4 ಕ್ವಶನ್ ಕೇಳ್ತಾನ್ರಿ. ಒಂದು ಕ್ವಶನ್ ಕರೆಕ್ಟ್ ಆದ್ರೆ 1.25 ಮಾರ್ಕ್ಸ್ ನಿಮ್ಗೆ ಬರ್ತೈತ್ರಿ. ಅದೇ ತರನಾಗಿ ಇಲ್ಲಿ ಏನ್ ಮಾಡ್ಯಾನಂದ್ರ ಈ ಸಲ EVS ಪರಿಸರ ಅಧ್ಯಯನವನ್ನ ಆಡ್ ಮಾಡ್ಯಾನ್ರಿ. ಈ ಪರಿಸರ ಅಧ್ಯಯನ ಒಳಗೆ ಹ್ಯಾಕ್ ಗೊತ್ತೇನ್ರಿ 15 ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಇರ್ತಾವ್ರಿ. 5 ಕ್ವಶನ್ ಇರ್ತೈತಿ ಪ್ಯಾಸಿವ್ ರೈಟಿಂಗ್ ಕೊಟ್ಟಾನ್ರಿ. ಈ ಸಲ ಪ್ಯಾಸಿವ್ ರೈಟಿಂಗ್ ಐತ್ರಿ. ಅಂದ್ರ ಒಂದ್ ಪ್ಯಾಸಿವ್ ರೈಟಿಂಗ್ ಕೊಡ್ತಾನ್ರಿ. ಕೊಟ್ಟ ಅಲ್ಲಿ 5 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕೇಳ್ತಾನ್ರಿ. ಟೋಟಲ್ ಇಲ್ಲಿ ಸಹ 20 ಕ್ವಶನ್ 25 ಮಾರ್ಕ್ಸ್ ಸಿಗ್ತಾವ್ರಿ. ಮತ್ತ ಹಳೆ ಪದ್ಧತಿ ಇದ್ದಂತ ಅರ್ಥಮೆಟಿಕ್ ಮ್ಯಾಥಮೆಟಿಕ್ಸ್ ಈ ಸಲ ಸಂಪೂರ್ಣವಾಗಿ ಚೇಂಜ್ ಮಾಡ್ಯಾನ್ರಿ. ಈ ಸಲ ಎಲ್ಲಾ ಕೂಡಿ 9 ಚಾಪ್ಟರ್ ಹಾಕ್ಯಾನ್ರಿ ಮ್ಯಾಥಮೆಟಿಕ್ಸ್. ಅವು ಸಂಪೂರ್ಣವಾಗಿ ಮಾಡಿಬಿಟ್ನಂದ್ರ ಏನಾಕೈತಿ ಮಕ್ಳಿಗೆ ಬಹಳ ಈಜಿ ಆಕೈತ್ರಿ. ಅವು ಚಾಪ್ಟರ್ಗಳ ಹೆಸರು ಹೇಳ್ತೀನಿ, ಗಮನವಿಟ್ಟು ಕೇಳ್ರಿ. ಯಾವಂದ್ರ ನಂಬರ್ ಅಂಡ್ ನ್ಯೂಮರಿಕ್ ಸಿಸ್ಟಮ್ ಆಗಿ ಕೇಳ್ತಾನ್ರಿ. 4 ಫಂಡಮೆಂಟಲ್ ಆಪರೇಷನ್ ಮ್ಯಾಗ ಕೇಳ್ತಾನ್ರಿ. ಫ್ಯಾಕ್ಟರ್ಸ್ ಇರ್ತಾವ್ರಿ, ಫ್ರಾಕ್ಷನ್ಸ್ ಇರ್ತಾವು, ಮೆಜರ್ಮೆಂಟ್ ಆಫ್ ಲೆಂತ್, ಮಾಸ್, ಕೆಪಾಸಿಟಿ, ಟೈಮ್, ಮನಿ ಅಂಡ್ ಯೂನಿಟ್ ಆಫ್ ಕನ್ವರ್ಸೇಷನ್ ಇರ್ತೈತ್ರಿ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮ್ಯಾಗ ಕೇಳ್ತಾನ್ರಿ. ಪೆರಿಮೀಟರ್ ಅಂಡ್ ಏರಿಯಾ ಮೇಲೆ ಕೇಳ್ತಾನ್ರಿ. ಟೈಪ್ಸ್ ಆಫ್ ಆಂಗಲ್ ಅಂಡ್ ಇಟ್ ಸಿಂಪಲ್ ಅಪ್ಲಿಕೇಶನ್ ಕೇಳ್ತಾನ್ರಿ. ಡಾಟಾ ಹ್ಯಾಂಡ್ಲಿಂಗ್ ಬಾರ್ ಗ್ರಾಫ್ ಕೇಳ್ತಾನ. ಟೇಬಲ್ಸ್ ಅಂಡ್ ಪಿಕ್ಟೋಗ್ರಾಫ್ ಎಲ್ಲ ಕೇಳ್ತಾನ್ರಿ. ಎಲ್ಲ ಅಧ್ಯಯನ ಮಾಡ್ತಿರೋ ಮಕ್ಕಳು ಈ ಸಲ ಸ್ಟಡಿ ಎಲ್ಲ ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಂಡು ಈ ಪ್ರಕಾರ ನೀವೆಲ್ಲ ಓದಬೇಕು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲ್ಯಾಂಗ್ವೇಜ್ ಟೆಸ್ಟ್ ರೀ. ಇಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಮ್ಯಾಗೂ ಸಹ ಪ್ಯಾಸ್ ರೈಟಿಂಗ್ ಇರ್ತಾವ. 20 ಕ್ವಶನ್ 25 ಮಾರ್ಕ್ಸ್ ಇರ್ತೈತಿ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಿಮ್ಮ ಅಧ್ಯಯನವನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ರಿ. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಐತಿ. ಇದೇ ತಿಂಗಳು ನವೆಂಬರ್ 28ನೇ ತಾರೀಕು ಮೇನ್ ಎಕ್ಸಾಮ್ ಇರ್ತೈತಿ ನವೋದಯ. ಈಗ ಅಪ್ಲಿಕೇಶನ್ ಕರ್ದಾನ್ರಿ. ಎಲ್ಲರೂ ಹಾಕಿ ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಯಾವ ತರ ಎಲ್ಲ ಅದೊಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.